ಹೆಣ್ಮಕ್ಳು ಮುಟ್ಟಾದಾಗ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಾರಲ್ಲ, ಯಾಕೆ? ಹೆಣ್ಣು ಮಕ್ಕಳು ತುಂಬ ಕೆಲಸ ಮಾಡೋರು. ಕೆಲಸ ಅಂದರೆ ಆ ಕಾಲಕ್ಕೂ ಮಾಡ್ತಾರೆ, ಹೆಣ್ಮಕ್ಳು ಈ ಕಾಲಕ್ಕೂ ಮಾಡ್ತಾರೆ. ಅವತ್ತು ಮಾಡ್ತಾ ಇದ್ದ ಕೆಲಸ ಕುಟ್ಟೋದು, ಬೀಸೋದು, ಬಾವಿಲಿ ನೀರು ಸೇದೋದು ತುಂಬ ಶ್ರಮದ ಕೆಲಸ. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶ್ರಾಂತಿಯ ಅಗತ್ಯ ಇರುತ್ತೆ. ಹಾಗಾಗಿ ಮತ್ತಿನ್ನೊಂದು, ಈ 3 ದಿವಸ ಪೀರಿಯಡ್ಸ್ ಟೈಮ್ನಲ್ಲಿ ಸ್ನಾನವನ್ನು ಮಾಡ್ತಾ ಇರಲಿಲ್ಲ. ಸ್ನಾನ ಮಾಡದೇ ಇದ್ಮೇಲೆ ಮಾಮೂಲಿಯಾಗಿರೋರು ಕೂಡ ದೇವ್ರ ಮನೆಗೆ ಹೋಗಲ್ಲ, ದೇವ್ರ ಪೂಜೆಯನ್ನು ಮಾಡಲ್ಲ. ಸ್ನಾನವನ್ನು ಯಾಕೆ ಆ 3 ದಿವಸ ಮಾಡ್ತಾ ಇರಲಿಲ್ಲ? ಅದಕ್ಕೂ ವೈದ್ಯಕೀಯ ಕಾರಣವೇ ಇದೆ. ಬಿಸಿ ನೀರಿನ ಸ್ನಾನ ಮಾಡಿದರೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ. ತಣ್ಣೀರಿನ ಸ್ನಾನ ಮಾಡಿದ್ರೆ ಎಷ್ಟು ಸ್ರಾವ ಆಗಬೇಕೋ ಅದು ಕಮ್ಮಿ ಆಗುತ್ತೆ. ಅದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಇದೆ. ಹಾಗಾಗಿ ಸ್ನಾನವನ್ನು ವರ್ಜ್ಯ ಅಂತ ಹೇಳಿ ನಿಲ್ಲಿಸಿದ್ರು. ಸ್ನಾನ ಮಾಡದೇ ಇದ್ಮೇಲೆ ದೇವ್ರ ಮನೆಗೆ ಹೋಗೋ ಹಾಗಿಲ್ಲ. ಮತ್ತೆ ಇವರಿಗೆ ವಿಶ್ರಾಂತಿ ಅಗತ್ಯ ಅಂತ ಹೇಳಿ ಅವ್ರನ್ನ ಸಂಪೂರ್ಣವಾಗಿ ವಿಶ್ರಾಂತಿ ಕೊಟ್ಬಿಟ್ಟು ಒಂದು ಕಡೆ ಕೂಡಿಸ್ತಾ ಇದ್ರು.